ಎಲ್ರಿಗೂ ನಮಸ್ಕಾರ. ನಾನಿವತ್ತು ವೆಜ್ ಸ್ಟೀಮ್ಡ್ ಮೋಮೋಸ್ ಮತ್ತು ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಏನೇನಂತ ಒಮ್ಮೆ ನೋಡೋಣ. ಎಲೆಕೋಸು, ಕ್ಯಾರೆಟು, ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ. ನಾನು ಆಲ್ರೆಡಿ ಇದನ್ನೆಲ್ಲ ಸಣ್ಣದಾಗಿ ಚಾಪರಲ್ಲಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಮೈದಾ ಹಿಟ್ಟು, ಕಾಳು ಮೆಣಸಿನ ಪುಡಿ, ಉಪ್ಪು, ಹಾಗೆ ಕಲಿಸ್ಕೊಳ್ಳೋಕ್ಕೆ ನೀರು ಬೇಕು. ಮೋಮೋಸ್ ಜೊತೆ ಚಟ್ನಿಗೆ ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಹಾಗೆ ಉಪ್ಪು ಬೇಕು. ಈಗ ಮೊದಲಿಗೆ ಹಿಟ್ಟು ಕಲಿಸ್ಕೊಳ್ಳೋಣ. ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಬೇಕಾದರೆ ಅರ್ಧ ಮೈದಾ ಅರ್ಧ ಗೋಧಿ ಹಿಟ್ಟು ತೊಗೋಬೋದು, ಇಲ್ಲ ಬರೀ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಬೋದು. ನಾನಿಲ್ಲಿ ಬರೀ ಮೈದಾದಿಂದ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕೋತೀನಿ. ನಾನಿಲ್ಲಿ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮನೇಲಿ ಯಾವ ಸಾಲ್ಟ್ ಯೂಸ್ ಮಾಡ್ತೀರೋ ಅದನ್ನೇ ಮಾಡಿ. ಚೂರೇ ಚೂರು ಎಣ್ಣೆ ಹಾಕೋತಾ ಇದ್ದೀನಿ, 1 ಸ್ಪೂನ್ ಅಷ್ಟೇ. ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇದು ಪೂರಿ ಹಿಟ್ಟಿನ ಹದಕ್ಕೆ ಇರಬೇಕು. ತುಂಬ ಗಟ್ಟಿಗೂ ಬೇಡ, ತುಂಬ ಮೆತ್ತಗೂ ಬೇಡ. ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನಾವು ನೀರನ್ನ. ಇವಾಗ ನಾನು ಕಲಿಸ್ಕೊಂಡಿರೋದಾಗಿದೆ ನೋಡಿ. ಇಷ್ಟು ಗಟ್ಟಿ ಇರಬೇಕು. ಇದು ಒಂದು 10 ನಿಮಿಷ ಮುಚ್ಚಿಡೋಣ ಅಷ್ಟೇ. ನಾನಿವಾಗ ಸ್ಟಫಿಂಗೋಸ್ಕರ ಒಂದೇ ಒಂದು ಹನಿ ಎಣ್ಣೆ ಹಾಕೋತೀನಿ. ಹಾಕ್ಕೊಂಡು ಶಾಲೋ ಫ್ರೈ ಮಾಡ್ಕೋತೀನಿ ಎಲ್ಲ ತರಕಾರಿನ. ಈರುಳ್ಳಿ ಹಾಕೋತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾನು ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಆಪ್ಷನಲ್ಲು. ಮಕ್ಕಳೆಲ್ಲ ತಿಂತಾರೆ ಅಂದರೆ ಬೇಡ, ಬರೀ ಮೆಣಸಿನ ಪುಡಿ ಹಾಕಿದ್ರೆ ಸಾಕು. ಈಗ ಕ್ಯಾರೆಟ್ ಹಾಕೋತಾ ಇದ್ದೀನಿ. ಒಂದು ಚಿಕ್ಕ ಕ್ಯಾರೆಟ್ ತೊಗೊಂಡಿದ್ದೀನಿ ನಾನಿಲ್ಲಿ. ತುಂಬ ಬೇಯಿಸ್ಕೋಬಾರ್ದು ಇದನ್ನು, ಕ್ರಂಚಿಯಾಗಿದ್ದರೆ ರುಚಿ ಜಾಸ್ತಿ ಇದು. ಈಗ ಕೋಸು ಹಾಕೋತಾ ಇದ್ದೀನಿ. ಮೋಮೋಸ್ಗೆ ಮೇನ್ ಕೋಸೇ ಬೇಕು, ಬೇರೆ ತರಕಾರಿಗಳಿಗಿಂತ ಕೋಸು ಜಾಸ್ತಿ ಇರಬೇಕು ಇದಕ್ಕೆ, ಎಲೆಕೋಸು. ಬೆಳ್ಳುಳ್ಳಿ ಆಪ್ಷನಲ್ ಇಲ್ಲಿ ಮೋಮೋಸ್ಗೆ. ಹಾಗೆ ನೀರು ಏನು ಚಿಮ್ಕ್ಸೋದು ಕೂಡ ಬೇಡ. ಹಾಗೆ ಒಂದು 5 ನಿಮಿಷ ಈ ರೀತಿ ಫ್ರೈ ಮಾಡ್ತಾಯಿದ್ರೆ ಸಾಕು, ಬೇಗ ಆಗೋಗುತ್ತೆ. ಇವಾಗ ಇದು ಸ್ಟಫಿಂಗ್ ಎಲ್ಲ ರೆಡಿ ಆಗಿದೆ. ನಾನಿವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿ ಪೆಪ್ಪರ್ ಪೌಡ್ರು 1 ಸ್ಪೂನ್ ಅಷ್ಟು, ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಅಷ್ಟೇ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಉಪ್ಪನ್ನ ನಾನು ಈಗಲೇ ಹಾಕಲ್ಲ, ಇದೆಲ್ಲ ತಣ್ಣಗಾದ್ಮೇಲೆ ಹಾಕ್ತೀನಿ. ಬಿಸಿ ಇದ್ದಾಗ ಹಾಕಿಬಿಟ್ರೆ ಮತ್ತೆ ನೀರು ಬಿಟ್ಕೊಂಡ್ಬಿಡತ್ತೆ ಇದೆಲ್ಲ, ಅದಕ್ಕೋಸ್ಕರ ಆಮೇಲೆ ಹಾಕ್ತೀನಿ ನಾನು. ಇದು ಒಂದು 10 ನಿಮಿಷ ಆರಲಿ. ಅಷ್ಟೊತ್ತಿಗೆ ನಾವು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಚಟ್ನಿ ಮಾಡೋಕ್ಕೋಸ್ಕರ ನೀರು ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನು ಟೊಮೆಟೊ ಹಾಕೋತೀನಿ. ಇಲ್ಲಿ ನಾನು 2 ಟೊಮೆಟೊ ತೊಗೊಂಡಿದ್ದೀನಿ, ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. 2 ರಿಂದ 3 ಟೊಮೆಟೊ ತೊಗೋಬೋದು ಆರಾಮಾಗಿ. ಹಾಗೆ 1 ಈರುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 4-5 ಎಸಳು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಬೇಡ ಅಂದರೆ ಹಾಕ್ಕೊಳ್ಳೋದೇನು ಬೇಡ. ಹಾಗೆ ಒಂಚೂರು 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಇದೆಲ್ಲ ಒಂದು 10-15 ನಿಮಿಷ ಬೇಯಬೇಕು. ಬೆಂದಾದಮೇಲೆ ಚಟ್ನಿ ಮಾಡ್ಕೊಳ್ಳೋಣ. ನಾನು ಚಟ್ನಿಗೆ 1-3 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಾನು ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ನಾನು ಇದೆಲ್ಲ ಬೆಂದಿದೆ ನೀಟಾಗಿ. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನು ಶೋಧಿಸ್ಕೊಂಡ್ಬಿಡ್ತೀನಿ ನಾನೀಗ. ಶೋಧಿಸ್ಕೊಂಡು ಈ ಟೊಮೆಟೊದು ಸಿಪ್ಪೆ ಮೇಲಿಂದ ಬಂದ್ಬಿಡತ್ತೆ ನೀಟಾಗಿ, ತಕ್ಕೊಂಡ್ಬಿಡ್ತೀನಿ ಇದನ್ನು. ಇವಾಗ ಇದೆಲ್ಲ ಶೋಧಿಸ್ಕೊಂಡಿದ್ದೆ ನೋಡಿ, ಇದಕ್ಕೆ ಹಾಕೊಂಡ್ಬಿಟ್ಟು ಸಿಪ್ಪೆ ತೆಗೆದ್ಬಿಡೋಣ ಮೇಲ್ಗಡೆ. ಟೊಮೆಟೊದ್ ನೋಡಿ ಈ ರೀತಿ ಹಿಂಗಂದ್ರೆ ಬಂದ್ಬಿಡ್ತಾ ಇದೆ. ಇದು ತಣ್ಣಗಾಗೋಷ್ಟರಲ್ಲಿ
ಮೋಮೋಸ್ ರೆಡಿ ಮಾಡ್ಕೊಂಬಿಡೋಣ. ಇವಾಗ 10 ನಿಮಿಷ ನೆಂದಿದೆ ಹಿಟ್ಟು. ಚಿಕ್ಕದಾಗಿ ಮಾಡ್ಕೋತಿದ್ದೀನಿ ನಾನಿಲ್ಲಿ ಉಂಡೆನ. ಇವಾಗ ಸ್ವಲ್ಪ ಹಿಟ್ಟಲ್ಲಿ ಈ ರೀತಿ ಮಾಡಿಕೊಂಡು ಲಟ್ಟಿಸ್ಕೊತೀನಿ ನಾನು. ತೆಳ್ಳಗೆ ಲಟ್ಟಿಸ್ಕೋಬೇಕು. ಈ ರೀತಿ ನಾನು ಒಂದು 5-6 ರೆಡಿ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಸ್ಟಫ್ ಮಾಡ್ಕೋತೀನಿ. ಇವಾಗ ಇದು ಸ್ಟಫಿಂಗ್ ರೆಡಿ ಮಾಡಿದ್ನಲ್ಲ ತಣ್ಣಗಾಗಿದೆ. ಈಗ ನಾನು ಉಪ್ಪು ಹಾಕೋತಾ ಇದ್ದೀನಿ. ಹಾಕೊಂಡು ಒಂದ್ಸಲ ಕಲಿಸ್ಕೊಳ್ಳೋಣ. ಇವಾಗ ನಾನು ಸ್ಟಫಿಂಗ್ ರೆಡಿ ಮಾಡ್ಕೋತಾ ಇದ್ದೀನಿ. ಮೋದಕ ಮಾಡ್ತೀವಲ್ಲ ಆ ರೀತಿ ಮಾಡಿಬಿಟ್ರೆ ಸಾಕು. ಜಸ್ಟ್ ಹೀಗೆ ಮಾಡಿದ್ರೆ ಆಯ್ತು ಅಷ್ಟೇ. ನಾನು ಈ ರೀತಿ ಮೋದಕ ಥರ ಮಾಡ್ತಿದ್ದೀನಿ. ನಿಮ್ಮನೇಲಿ ನೀವು ಯಾವ ರೀತಿ ಶೇಪ್ ಬೇಕಾದರೂ ಮಾಡ್ಕೋಬೋದು. ಕಡುಬಿನ ಥರ ಮಾಡ್ಕೋಬೋದು, ಇಲ್ಲ ಯಾವ ಥರ ನಿಮಗೆ ಈಸಿಯಾಗಿ ಬರುತ್ತಲ್ಲ ಆ ಥರ ಡಿಸೈನು ಮಾಡ್ಕೋಬೋದು. ಮಕ್ಕಳಿಗೆಲ್ಲ ಈ ಮೋಮೋಸ್ ತುಂಬ ಇಷ್ಟ ಆಗತ್ತೆ. ಇವಾಗ ನಾನು ನೀರಿಡ್ತಾ ಇದ್ದೀನಿ ಮೋಮೋಸ್ ಮಾಡ್ಕೊಳ್ಳೋಕ್ಕೆ. ಸ್ಟ್ಯಾಂಡ್ನ ಅಡ್ಜಸ್ಟ್ ಮಾಡ್ಕೋಬೋದು ನಾವು. ಈ ರೀತಿ ಇಡ್ತಾ ಇದ್ದೀನಿ ನೋಡಿ. ಇವಾಗ ನೀರು ಬಾಯ್ಲ್ ಆಗ್ತಿದೆ. ನಾನು ನೋಡಿ ಈ ರೀತಿ ಜೋಡಿಸ್ಕೊತಾ ಇದ್ದೀನಿ. ಇದು ಒಂದು 10-12 ನಿಮಿಷ ಬೆಂದರೆ ಸಾಕು. ಇದಾಗೋಷ್ಟರಲ್ಲಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಒಂದು ಚೂರು ಸಕ್ಕರೆ ಹಾಕೋತೀನಿ. ನೋಡಿ ಇವಾಗ ಚಟ್ನಿ ರೆಡಿ ಇದೆ. ಈ ಚಟ್ನಿಗೆ ಸಣ್ಣದಾಗಿ ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನು ಅದಕ್ಕೋಸ್ಕರ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಕಾದಿದೆ, ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಇದನ್ನು. ಇವಾಗ ನೋಡಿ ಆಗಿದೆ, ಒಗ್ಗರಣೆ ಆಗಿದೆ ಬೆಳ್ಳುಳ್ಳಿದು. ಇದನ್ನು ಚಟ್ನಿಗೆ ಹಾಕೊಳ್ಳೋಣ. ಇವಾಗ ವೆಜ್ ಸ್ಟೀಮ್ಡ್ ಮೋಮೋಸ್ ವಿತ್ ಚಟ್ನಿ ರೆಡಿಯಾಗಿದೆ. ನೀವು ಒಮ್ಮೆ ಮನೇಲಿ ಈ ರೀತಿ ಮೋಮೋಸ್ ವಿತ್ ಚಟ್ನಿ ಮಾಡ್ಕೊಂಡು ನೋಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.